ನಟ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಹುಟ್ಟುಹಬ್ಬ. ಈ ಹಿನ್ನೆಲೆ ಕಂಠೀರವ ಸ್ಟುಡಿಯೋದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಅಪ್ಪು ಸ್ಮಾರಕಕ್ಕೆ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಪೂಜೆ ಸಲ್ಲಿಸಿದರು. ನಟ ಶಿವರಾಜ್ ಕುಮಾರ್ ಕೂಡ ಪತ್ನಿ ಜೊತೆ ಬಂದು ಪೂಜೆ ಸಲ್ಲಿಸಿದರು. ಬಳಿಕ ಅಭಿಮಾನಿಗಳಿಗೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾದರು. ಅಪ್ಪು ಸರ್ ಫುಲ್ ಅಭಿಮಾನಿ. ನಾವು ಚಿಕ್ಕ ವಯಸ್ಸಿಂದನೂ ನಾವು ಅಭಿಮಾನಿಗಳು. ನಾವು ಅಪ್ಪು ಫಿಲಮಿಂದ ಗಂಧದ ಗುಡಿ ಫಿಲಮ್ವರೆಗೂ ನಾವು ಎಲ್ಲನೂ ನೋಡ್ಕೊಂಡು ಬಂದಿದ್ದೀವಿ. ನಾವು ವರ್ಷ ಬರ್ತಿದ್ದೀವಿ. ನಾವು ಸರ್ ಬರ್ತಡೇಗಾಗಲಿ, ಅಪ್ಪು ಸರ್ ಬರ್ತಡೇಗಾಗಲಿ ಬಂದರೆ ಇಲ್ಲೊಂದು ಎಮೋಷ್ನಲ್ ಏನು ನಾವು ಮನಸ್ತೃಪ್ತಿಯಾಗಂತಲ್ಲ, ನಿಜವಾಗ್ಲೂ ಈ ಜಾಗಕ್ಕೆ ಬಂದರೆ ಒಂದು ಎಮೋಷ್ನಲ್ಲು. ಅವ್ರ ಅಪ್ಪು ಮೂವಿಯಿಂದ ಲಾಸ್ಟ್ ಗಂಧದ ಗುಡಿವರೆಗೂ ಪ್ರತಿಯೊಂದು ಫಿಲಮು ನೋಡ್ಕೊಂಡು ಬಂದಿರೋದು. ಅವ್ರ ಆ್ಯಕ್ಟಿಂಗ್ ಆಗ್ಬೋದು, ಅವ್ರ ಡ್ಯಾನ್ಸಿಂಗ್ ಆಗ್ಬೋದು, ಪ್ರತಿಯೊಂದು ಎಲ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ. ಒಂದು ಬೇಜಾರಂದರೆ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅವ್ರು ಹೇಳ್ಕೊಟ್ಟಂಥ ಕೆಲಸ ಅವ್ರು ಮಾಡಿರೋಂಥ ಕೆಲಸ ನಮ್ಮ ಜೊತೆಗಿರುತ್ತೆ. ಅಪ್ಪು ಸ್ಮಾರಕಕ್ಕೆ ಭೇಟಿ ನೀಡಿ ಮಾತನಾಡಿದ ಶಿವಣ್ಣ, ತುಂಬಾ ನೋವಾಗ್ತಾ ಇದೆ. 50ನೇ ವರ್ಷದ ಬರ್ತ್ಡೇ ಅಂದಾಗ ಅಪ್ಪು ಇರಬೇಕಾಗಿತ್ತು. ಅವನಿಲ್ಲದೆ ಹುಟ್ಟುಹಬ್ಬ ಆಚರಿಸೋಕೆ ದುಃಖ ಆಗ್ತಾ ಇದೆ. ಆದರೆ ಅಭಿಮಾನಿಗಳ ಮನಸ್ಸಿನಲ್ಲಿ ಅಪ್ಪು ಜೀವಂತವಾಗಿ ಉಳಿದಿದ್ದಾನೆ, ಅಜರಾಮರನಾಗಿದ್ದಾನೆ ಅಂತ ಭಾವುಕರಾದರು. ಬರ್ತ್ಡೇಗೆ ಅವನು ಆ್ಯಕ್ಚುಲಾಗಿ ಇರಬೇಕು, ಬಟ್ ಅವ್ನು ಇಲ್ಲ ಅಂತ ನೆನ್ಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ. ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅಪ್ಪು ಯಾವತ್ತಿದ್ರು ಇರ್ತಾನೆ, ಯಾಕಂದರೆ ನಾವು ಅವನ್ನ ಜೀವಂತವಾಗಿ ಇಟ್ಕೋಬೇಕಂತ ಆಸೆ. ಚಿಕ್ಕ ವಯಸ್ಸಲ್ಲಿ ಒಂದು ಸ್ಟಾರ್ಟ್ ಅಂತ ತಗೊಂಡು ಯಾತಿಗೆ ಅಪ್ಪು ಇಷ್ಟು ಮಟ್ಟಿಗೆ ಅಟ್ರಾಕ್ಟ್ ಆಗ್ತಂದ್ರೆ, ಚಿಕ್ಕ ವಯಸ್ಸಿಂದ ಜನಗಳ ಮನಸ್ಸಲ್ಲಿ ಇದ್ದು ಅವನಿಲ್ಲ ಅಂತ ಇವತ್ತು ಅವನು ಇಲ್ಲ ಅಂತ ಉಳಿಸ್ಕೊಳ್ಳೋ. ಅಪ್ಪು ಹುಟ್ಟುಹಬ್ಬ ಹಿನ್ನೆಲೆ ಕಂಠೀರವ ಸ್ಟುಡಿಯೋಗೆ ಅಭಿಮಾನಿಗಳ ಸಾಗರವೇ ಹರಿದು ಬಂದಿತ್ತು. ಸಾವಿರಾರು ಅಪ್ಪು ಅಭಿಮಾನಿಗಳು ಸ್ಮಾರಕಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಇನ್ನು ನಟ ಮುರಳಿ, ಸಾಧು ಕೋಕಿಲ, ನಟಿ ಅನುಶ್ರೀ ಸೇರಿದಂತೆ ಅನೇಕರು ಪುಷ್ಪ ನಮನ ಸಲ್ಲಿಸಿದ್ರು. ಸರ್, ನನ್ನ ಪಾಲಿಗೆ ಅಪ್ಪು ಸಾರು ನನ್ನ ಜೊತೆನೇ ಇದೆ ಸರ್. ಪ್ರತಿಯೊಬ್ಬರು ಅನ್ಕೊಳ್ಳೋದು ಅದೇ, ಅಪ್ಪು ಬಾಸ್ ಅಂತಾರೆ ಎಲ್ಲರೂ. ನಾನು ಅಪ್ಪು ಸಾರ್ ಅಂತೀನಿ. ಅವ್ರು ಇಲ್ಲ ಅನ್ನೋದನ್ನ ನಾನು ಇನ್ನೂ ಕೂಡ ನಾನು ಊಹೆನೂ ಮಾಡಲ್ಲ, ಅದು ಆಗೋದೇ ಇಲ್ಲ. ಅಪ್ಪು ಸಾರ್ ನಮ್ಮ ಜೊತೆ ಇದ್ದಾರೆ. ಈಗಲೂ ಅವ್ರ ಪಕ್ಕದಲ್ಲಿ ಹೋಗಿ ಒಂದು ಫೋಟೋ ಇಟ್ಸ್ಕೊಂಡು ಬಂದೆ. ಯಾಕೆಂದರೆ ಅವರು ಅಂದರೆ ನಮ್ಮ ನಮಗಿರುವಂಥ ಅಭಿಮಾನ ಅದು. ಅವ್ರು ಇರಬೇಕಾಯ್ತು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ ವ್ಯಾಲ್ಯೂ ನಾನು ಹೇಳ್ತೀನಿ, ನಮ್ಮ ಇಂಡಸ್ಟ್ರಿ ಒಂದು ಮರ್ಯಾದೆ, ಒಂದು ವ್ಯಾಲ್ಯೂ ಇದೆಯಲ್ಲ, ಅಪ್ಪವ್ರು ಇರಬೇಕಾಗಿತ್ತು ಸರ್. ಅಂಥ ವ್ಯಕ್ತಿನೇ ನಮ್ಮ ಕನ್ನಡ ನಮ್ಮ ಸಿನಿಮಾದಲ್ಲಿ ಇಲ್ಲ ಅಂದಮೇಲೆ ಏನು ನಮಗೆ ಭಾಳ ಬೇಜಾರು ಅನಿಸುತ್ತೆ. ಇನ್ಸಿಡೆಂಟು ಅಪ್ಪು ಸರ್ ಜೊತೆ ತುಂಬ ಇನ್ಸಿಡೆಂಟ್ಗಳಿದ್ದಾವೆ. ನನ್ನ ಗಾಡಿ ತೊಗೊಳ್ಳೋದಕ್ಕೆ ಕಾರಣನೇ ಅಪ್ಪು ಅವರು ಸರ್. 50ನೇ ವರ್ಷದ ಹುಟ್ಟುಹಬ್ಬ ಅಪ್ಪಮ್ಮ ಮುಂದು ಈ ವರ್ಷ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಪ್ಪ ಅಮ್ಮ ಎಲ್ಲ ಇದ್ರು ನಗ್ನಗ್ತಾ ಚೆನ್ನಾಗಿರಲಿ, ಖುಷಿಯಾಗಿರಲಿ. ಅವ್ರನ್ನ ಯಾವಾಗಲೂ ಮಿಸ್ ಮಾಡ್ತೀವಿ. ನಮಗೆ ಕೊರಗಿಲ್ಲ ಕಣಮ್ಮ, ನಮಗೆ ಎಲ್ಲೋ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ಆ ಇಲ್ಲ ಅನ್ನೋ ಪದನ ಕೇಳಲಿಕ್ಕೂ ಒಂಥರ ಮುಜುಗರ, ಅದನ್ನ ಹೇಳಲಿಕ್ಕೂ ಒಂಥರ ನಮಗೆ ಬೇಜಾರು. ಸೊ ಹಾಗಾಗಿ ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಒಂದು ನಂಬಿಕೆ. ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ಇಲ್ಲಿ ಬಂದಿರೋದು. ಎಲ್ಲ ಚೆನ್ನಾಗಿದೆ. ಅವ್ರಿಲ್ಲ ಅನ್ನೋ ಒಂದು ನೋವು ಎಲ್ಲ ಖುಷಿಗಿಂತ ಜಾಸ್ತಿ ಇದೆ. ನನಗೆ ಒಂದು ಹೆಮ್ಮೆ ಏನಂದ್ರೆ, ಅವ್ರು ಇಲ್ಲದೆ ಇದ್ದಾಗ ಹೇಳಿಲ್ಲ ನಾನು, ಅವ್ರಿದ್ದಾಗ್ಲೂ ಕೂಡ ನಾನು ಅದನ್ನೇ ಹೇಳ್ತಿದ್ದೆ, ಅವ್ರಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೆ. ಅವ್ರು ಅದನ್ನ ಕೇಳಿದರೆ, ಅವ್ರಿಗೆ ಗೊತ್ತು ನಾನು ಅವ್ರ ಫ್ಯಾನ್ ಅನ್ನೋದೇ ನನ್ನ ಅದೃಷ್ಟ ಅನ್ಕೊಂತೀನಿ. ಅಪ್ಪು ಅಂದ್ರೆ ಅಪ್ಪುಗೆ, ಅಪ್ಪು ಅಂದ್ರೆ ಕನ್ನಡಿಗರ ಹೆಮ್ಮೆ, ಅಪ್ಪು ಅಂದ್ರೆ ಅಭಿಮಾನಿಗಳ ಅಭಿಮಾನ, ಅಪ್ಪು ಅಂದ್ರೆ ನಮ್ಮೆಲ್ಲರ ಗರ್ವ. ಪುನೀತ್ ರಾಜ್ಕುಮಾರ್ 50ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಅಪ್ಪು ಸಮಾಧಿ ಸ್ಥಳಕ್ಕೆ ಜೂನಿಯರ್ ಅಪ್ಪು ಆಗಮಿಸಿದರು. ನೋಡೋಕೆ ಅಪ್ಪು ಥರಾನೇ ಕಾಣಿಸುವ ಬೆಳಗಾವಿ ಯುವಕನ ಕಂಡು ಅಪ್ಪು ಅಭಿಮಾನಿಗಳು ಫೋಟೋ ಕ್ಲಿಕ್ಕಿಸಿಕೊಂಡ್ರು. ನಿಮ್ಮ ಹೆಸರೇನು ಬ್ರದರ್? ಅಪ್ಪು ಅಂತಾನೆ. ಯಾವ ಊರಿನವರು? ಬನ್ನಿ ಒಳಗಡೆ ಬಂದ್ಬಿಡಿ ಮಗ. ರಕ್ತದಲ್ಲಿ ಅಪ್ಪು ಚಿತ್ರ ಬಿಡಿಸಿ ಶಿವಾನಂದ ಎಂಬ ಅಭಿಮಾನಿ ಅಭಿಮಾನವನ್ನು ಮೆರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ರನ್ನ ಬೆಳಗಲಿ ಗ್ರಾಮದ ಚಿತ್ರಕಲಾ ಶಿಕ್ಷಕ ಶಿವಾನಂದ ರಕ್ತದ ಮೂಲಕ ಸುಂದರವಾದ ಚಿತ್ರ ಬಿಡಿಸಿ ಅಭಿಮಾನವನ್ನು ಮೆರೆದಿದ್ದಾರೆ. ಅವರ ಜನ್ಮದಿನದ ನೆನಪಿಗಾಗಿ
ಅವರ 4ನೇ ಚಿತ್ರಕಲಾಕೃತಿಯನ್ನು ನನ್ನ ರಕ್ತದಲ್ಲಿ ರಚನೆ ಮಾಡಿರುತ್ತೇನೆ. ಏಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಸಮಾಜಮುಖಿಯಾಗಿ, ದೇಶಪ್ರೇಮಿಯಾಗಿ, ನಾಡಪ್ರೇಮಿಯಾಗಿ ಅನೇಕ ರೀತಿಯ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರಗಳ ಮೂಲಕ ಏನೇನ ಸಮಾಜಕ್ಕೆ ಕೊಡುಗೆಯನ್ನಾಗಿ ನೀಡಬೇಕು, ತಮ್ಮದೇ ಆದ ಕೆಲವು ಬಿರುದುಗಳೊಂದಿಗೆ ಹೆಸರನ್ನು ಪಡೆದಿದ್ದಾರೆ. ಕರ್ನಾಟಕ ಪುತ್ರ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬವನ್ನ ರಾಜ್ಯದಿಂದ ಆಚರಿಸಲಾಗ್ತಾ ಇದೆ. ತುಂಬಾ ಸಂಭ್ರಮದಿಂದ ಕೂಡ ಆಚರಿಸಲಾಗ್ತಾ ಇದೆ. ಬೀದರ್ನಲ್ಲಿ ಅಪ್ಪು ಹುಟ್ಟುಹಬ್ಬವನ್ನ ಭರ್ಜರಿಯಾಗಿ ಅಭಿಮಾನಿಗಳು ಆಚರಿಸಿದ್ದಾರೆ. ಅಪ್ಪು ಹೆಸರಿನಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂತಹ ಮಗುವಿನ ಚಿಕಿತ್ಸೆಗೆ ದೇಣಿಗೆ ಸಂಗ್ರಹಿಸಿ ಹಣ ವಿತರಣೆ ಮಾಡಿದ್ದಾರೆ. ದಾವಣಗೆರೆ ನಗರದ ನಿಟ್ಟುವಳ್ಳಿಯ ಚಾಮುಂಡಿ ಟಾಕೀಸ್ ಬಳಿ ಅಪ್ಪು ಅಭಿಮಾನಿಗಳು ಹಾಗೂ ಶಾಲಾ ಮಕ್ಕಳು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಗದಗದಲ್ಲಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಸೆಲೆಬ್ರೇಷನ್ ವಿಶೇಷವಾಗಿತ್ತು. ಸ್ವತಃ ಜಮೀನಿನಲ್ಲಿ ಅಪ್ಪು ಪುತ್ಥಳಿ ನಿರ್ಮಿಸಿದಂತಹ ಯುವ ರೈತ ಮುತ್ತು ಅನ್ನೋರು ಅಪ್ಪು ಪುತ್ಥಳಿಗೆ ಕ್ಷೀರಾಭಿಷೇಕ, ಜಲಾಭಿಷೇಕ ಮಾಡಿದ್ದಾರೆ. ಕಲಬುರಗಿಯ ಸಂಗಮೇಶ್ವರ ಕಾಲೋನಿಯಲ್ಲಿ ಪುನೀತ್ ಬರ್ತ್ಡೇಯನ್ನ ಆಚರಿಸಲಾಯಿತು. ಅಪ್ಪು ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಜನರಿಗೆ ಅನ್ನ ಸಂತರ್ಪಣೆ ಮಾಡಿದರು. ಇನ್ನು ಹುಬ್ಬಳ್ಳಿಯಲ್ಲೂ ಅಪ್ಪು ಬರ್ತ್ಡೇ ಆಚರಣೆ ಮಾಡಲಾಗಿದೆ. ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರ ವತಿಯಿಂದ ಪುನೀತ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಲಾವ್ ವಿತರಣೆ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲೂ ಅಪ್ಪು ಬರ್ತ್ಡೇಯನ್ನು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಲಾಗಿದೆ. ಎಂಜಿ ರಸ್ತೆಯಿಂದ ಪ್ರಮುಖ ಬೀದಿಗಳಲ್ಲಿ ಅಪ್ಪು ಪಲ್ಲಕ್ಕಿ ಮೆರವಣಿಗೆ ಮಾಡಲಾಗಿದೆ. ಈಗ ರಾಜ್ಯದ ಸುದ್ದಿಗಳನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ. ಹೆಣ್ಣು ಸಿಕ್ತಿಲ್ಲ ಎಂದು ಮನನೊಂದ ಗಂಡು ಮಕ್ಕಳು ಮಾದಪ್ಪನ ಮೊರೆ ಹೋಗಿರುವ ಘಟನೆ ಮಂಡ್ಯದ ವೇರಹಳ್ಳಿಯಲ್ಲಿ ನಡೆದಿದೆ. ಈ ಹಿಂದೆ ಕೂಡ ಮಂಡ್ಯದ ಮಳವಳ್ಳಿ ಭಾಗದ ಯುವಕರು ಹೆಣ್ಣಿಗಾಗಿ ಮಾದಪ್ಪನ ಸನ್ನಿಧಿಗೆ ಪಾದಯಾತ್ರೆ ಮಾಡಿದ್ರು. ಈಗ ಗ್ರಾಮದ 80 ಯುವಕರಿಗೆ ಹೆಣ್ಣು ಸಿಗದ ಕಾರಣ ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಹೆಚ್ಚು ಜನ ಇವತ್ತು ಪಾದಯಾತ್ರೆಯನ್ನು ಮಲೆಮಹದೇಶ್ವರ ಬೆಟ್ಟಕ್ಕೆ ಇವತ್ತು ನಾವು ಹೊರಟಿದ್ದೀವಿ. ಇದರ ಉದ್ದೇಶ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ನಮ್ಮ ಗ್ರಾಮದ ಏನು ನವ ಯುವಕರಿದ್ದಾರೆ ಅವ್ರಿಗೆಲ್ಲ ಒಂದು ಮದುವೆ, ಒಂದು ಕಂಕಣ ಭಾಗ್ಯ ಕೂಡಿ ಬರಲಿ ಅನ್ನೋದೇ ಒಂದು ಉದ್ದೇಶ. ಮತ್ತು ನಮ್ಮ ಹಿಂದೆ ನಮ್ಮ ಪೂರ್ವಜರು ಪಾದಯಾತ್ರೆ ಹೋಗ್ತಿದ್ರು. ಆವಾಗ ಮಳೆ ಬೆಳೆ ಮತ್ತು ಮದುವೆ ವಿಚಾರದೊಳಗಾಗಿ ಯಾವುದೇ ಒಂದು ಕುಂದು ಕೊರತೆ ಇರಲಿಲ್ಲ. ನಮ್ಮ ಪೂರ್ವಜರು ಅವಾಗ ಪೂರ್ವಜರು ಹೋಗ್ತಿದ್ರು. ಆದ್ದರಿಂದ ನಾವು ಕೂಡ ಅದು ಸ್ವಲ್ಪ ದಿನ ಅದು ಪೂರ್ವಜರು ಹೊರಟಿದ್ದಂಥ ಪಾದಯಾತ್ರೆ ಸ್ವಲ್ಪ ದಿನ ನಿಂತಿತ್ತು. ಈ ಒಂದು ಉದ್ದೇಶದಿಂದ ನಿಂತಿದ್ದಲ್ಲ, ಮತ್ತು ಪಾದಯಾತ್ರೆಯನ್ನು ಮಾಡಿದರೆ ಮಾದಪ್ಪನ ಕರುಣೆಯನ್ನು ತೋರಿಸ್ತಾನೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಮಾದಪ್ಪನನ್ನು ಬೇಡಿಕೊಂಡು ಇವತ್ತು ನಾವು ಸ್ವಾತಿ ಹತ್ಯೆ ಪ್ರಕರಣ ಸಂಬಂಧ ಇವತ್ತು ಹಾವೇರಿಯ ಮಾಸೂರು ಗ್ರಾಮದ ಹಿಂದೂಪರ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿತ್ತು. ಹೀಗಾಗಿ ಮಾಸೂರಿನಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬಂದ್ಗೆ ಬೆಂಬಲ ನೀಡಲಾಗಿದೆ. ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಆರೋಪಿಗಳ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾತಿ ಹತ್ಯೆ ಖಂಡಿಸಿ ರಾಣೆಬೆನ್ನೂರಿನಲ್ಲೂ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. 10ಕ್ಕೂ ಹೆಚ್ಚು ನರ್ಸಿಂಗ್ ಮತ್ತು ಫಾರ್ಮಸಿ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಜೈನ ಧರ್ಮದ ಬಗ್ಗೆ ನಿರ್ಲಕ್ಷ್ಯ ಮುಂದುವರೆದ್ರೆ ಸಲ್ಲೇಖನ ವ್ರತ ಮಾಡೋದಾಗಿ ಬರೂರು ನವಗ್ರಹ ತೀರ್ಥಕ್ಷೇತ್ರದ ಗುಣಧರ ನಂದಿ ಮಹಾರಾಜರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಜೈನ ಧರ್ಮದ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಈವರೆಗೂ ಜೈನ ಸಮಾಜದ ನಿಗಮ ಮಂಡಳಿ ಸ್ಥಾಪನೆ ಮಾಡದಿದ್ದಕ್ಕೆ ಜೈನ ಮುನಿಗಳು ಕಣ್ಣೀರನ್ನು ಹಾಕಿದ್ದಾರೆ. ಜೊತೆಗೆ ನಾಡಿದ್ದು ಬೆಂಗಳೂರು ಚಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. 7 ವರ್ಷ ಅಪೇಕ್ಷೆ ಮಾಡ್ತಾ ಇದ್ದಾವೆ. 7 ವರ್ಷ ಆಯಿತು ಅಪೇಕ್ಷೆ ಮಾಡ್ತಾ ಇದ್ದಾವೆ. ಪ್ರತಿ ಮುಖ್ಯಮಂತ್ರಿಯವರಿಗೆ, ಗೃಹ ಮಂತ್ರಿಯವರಿಗೆ, ಪ್ರತಿ ಬಾರಿಗೆ ಎಲ್ಲರಿಗೂ ಕಾಲ ಬಿದ್ದು ಕೈ ಬಿದ್ದು ನಮ್ಮ ನಿಗಮ ಸಾಮಾನ್ಯ ಬಡವರಿಗೆ ಅನುಕೂಲ ಆಗಲಿ ಅಂತ